ನಂಬಿಕೆ ವಿಶೇಷತೆ ಏನು ಗೊತ್ತಾ? ಹೇಳೋದಕ್ಕೆ ಧೈರ್ಯ ಇರಬೇಕು. ಯೇಸು ಸ್ವಾಮಿ ಬಳಿಯಲ್ಲಿ ಶಿಷ್ಯರು ಅವರು ಬರ್ತಾ ಇದ್ದಾರೆ. ಯೇಸುವೇ, ನಿನ್ನ ಮಾತನ್ನ ಬಿರುಗಾಳಿಗಳು ಕೇಳೋದನ್ನ ಕಂಡಿದ್ದೇವೆ. ನಿನ್ನ ಮಾತನ್ನ ಸಮುದ್ರ ಕೇಳುವುದನ್ನ ನಾವು ಕಂಡಿದ್ದೇವೆ. ನಿನ್ನ ಮಾತುಗಳನ್ನ ದುರಾತ್ಮಗಳು ಕೇಳೋದನ್ನ, ನಿನ್ನ ಮಾತಿಗೆ ವಿಧಿಯರಾಗೋದನ್ನ ನಾವು ಕಂಡಿದ್ದೇವೆ. ಯೇಸುವೆ, ಹಾಗಾದ್ರೆ ನಮ್ಮ ನಂಬಿಕೆಯನ್ನ ನೀನು ಹೆಚ್ಚಿಸು ಎಂಬುದಾಗಿ ಯೇಸು ಸ್ವಾಮಿ ಬಳಿಯಲ್ಲಿ ಶಿಷ್ಯರು ಬಂದು ಒಂದು ಭಿನ್ನಹವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಒಂದು ಕಾರ್ಯ ನಾನು ಹೇಳ್ತೇನೆ. ಇವತ್ತು ಯಾರಾದರೂ ನನಗೆ ನಂಬಿಕೆ ಕಡಿಮೆ ಆಗಿದೆ ಪಾಸ್ಟರ್ ಎನ್ನುವುದಾದ್ರೆ ನಾನು ಹೇಳ್ತೇನೆ, ಶಿಷ್ಯರ ಹಾಗೆ ನೀವು ಇಲ್ಲಿ ಕುಳಿತುಕೊಂಡಿರಬಹುದು. ಆದರೆ ನಾನು ಒಂದು ಕಾರ್ಯ ಹೇಳ್ತೇನೆ, ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ದೇವರು ನಿಮ್ಮ ನಂಬಿಕೆಯನ್ನು ತಟ್ಟಿ ದೇವರು ಎಬ್ಬಿಸ್ತಾನೆ. ನೀನು ನಂಬುವುದರಿಂದ ಸಂಭವಿಸುವ ಅದ್ಭುತಗಳನ್ನ ನಿಮ್ಮ ಕಣ್ಣಾರೆ ಕಾಣತಕ್ಕಂತೆ ದೇವರು ನಿಮಗೆ ಕೃಪೆಯನ್ನ ದೇವರು ದಯಪಾಲಿಸ್ತಾನೆ. ಯೇಸು ಸ್ವಾಮಿ ಬಳಿಲಿ ಶಿಷ್ಯರು ಬರ್ತಾ ಇದ್ದಾರೆ. ಏನಕ್ಕೆ ನಮ್ಮ ಜೀವನದಲ್ಲಿ ಆಗ್ತಾ ಇಲ್ಲ, ಏನಕ್ಕೆ ನಮ್ಮ ಜೀವನದಲ್ಲಿ ಸಂಭವಿಸ್ತಾ ಇಲ್ಲ? ಅವರು ಎಲ್ಲ ಚಿಂತೆ ಮಾಡಿ ಕಡೆಯದಾಗಿ ಯೇಸು ಸ್ವಾಮಿ ಬಳಿಗೆ ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಬಳಿಗೆ ಬಂದು ಅವರ ಕೊರತೆಯನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ. ನಾವು ಏನಕ್ಕೆ ನಮ್ಮ ಜೀವನದಲ್ಲಿ ಏನು ಸಂಭವಿಸ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನಂದ್ರೆ ನಂಬಿಕೆ ಕಡಿಮೆ ಆಗಿರಬೇಕು. ಅದರಿಂದ ಅವರು ತಮ್ಮ ಚಿಂತೆಯನ್ನೆಲ್ಲ ಅವರು ಯೇಸು ಸ್ವಾಮಿ ಮುಂದೆ ತಂದಿಡ್ತಾ ಇದ್ದಾರೆ. ಯೇಸುವೆ, ನಮ್ಮ ನಂಬಿಕೆಯನ್ನ ಹೆಚ್ಚಿಸು ಎಂದು ಯೇಸು ಸ್ವಾಮಿ ಬಳಿಯಲ್ಲಿ ಅವರು ಕೇಳಿದಾಗ ಬೈಬಲಲ್ಲಿ ನಾವು ಗಮನಿಸ್ತೇವೆ, ಯೇಸು ಸ್ವಾಮಿ ಅವರ ಹತ್ರ ಸುಲಭವಾದಂಥ ರೀತಿಯಲ್ಲಿ, ಸರಳವಾದಂಥ ರೀತಿಯಲ್ಲಿ ಯೇಸು ಸ್ವಾಮಿ ತನ್ನ ಹೇಳ್ತಾ ಇದ್ದಾನೆ, ನೀವು ಈ ಅತ್ತಿ ಮರಕ್ಕೆ ನೀವು ನೋಡಿ ಬುಡ ಸಮೇತವಾಗಿ ಬೇರು ಸಹಿತವಾಗಿ ನೀನು ಕಿತ್ತುಕೊಂಡೋಗಿ ಸಮುದ್ರಕ್ಕೆ ಬೀಳು ಎಂದು ಹೇಳಿದರೆ. ಹಾಗಾದ್ರೆ ನಂಬಿಕೆ ವಿಶೇಷತೆ ಏನು ಗೊತ್ತಾ? ಹೇಳೋದಕ್ಕೆ ಧೈರ್ಯ ಇರಬೇಕು. ಹೇಳಿದರೆ ಬಾಯಿ ತೆರೆದು ಹೇಳಬೇಕು. ಹಾಗಾದ್ರೆ ನೀವು ನುಡಿಯೋದಕ್ಕೆ ಧೈರ್ಯ ಇರಬೇಕು. ನುಡಿಯೋದಕ್ಕೆ ಧೈರ್ಯ ಇಲ್ಲದಿದ್ರೆ ಸಂಭವಿಸಲ್ಲ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಈ ಪರಿಸ್ಥಿತಿಗಳು ನೀಗುತ್ತೆ ಎನ್ನುವಂಥ ಧೈರ್ಯ ನಿಮಗಿರಬೇಕು. ಈ ಹೋರಾಟಗಳು ನೀಗುತ್ತೆ ಎನ್ನುವಂಥ ಧೈರ್ಯ ನಿಮಗಿರಬೇಕು. ಈ ಪರಿಸ್ಥಿತಿಗಳು ನನ್ನ ಜೀವಿತದಲ್ಲಿ ಇದ್ದ ಹಾಗೆ ಇರೋದಿಲ್ಲ. ದೇವರು ಇದಕ್ಕೊಂದು ಬದಲಾವಣೆಯನ್ನು ದೇವರು ಕೊಡಲಿಕ್ಕೆ ಶಕ್ತನು ಎಂದು ನಿನ್ನ ಜೀವಿತದಲ್ಲಿ ಒಂದು ಧೈರ್ಯ ಇರಬೇಕು. ಯೇಸು ಸ್ವಾಮಿ ಹೇಳಿದನು, ಅನೇಕರ ಜೀವಿತದಲ್ಲಿ ಉಂಟಾಗುವಂಥ ಪ್ರಾಬ್ಲಮ್ ಏನು ಗೊತ್ತಾ? ನುಡಿಯೋದಕ್ಕೆ ಧೈರ್ಯ ಇಲ್ಲ. ದೇವರಿಗೆ ಪ್ರತಿಕೂಲದಿಂದ ಬಿಡಿಸೋದಕ್ಕೆ ದೇವರ ಕಷ್ಟ ಇಲ್ಲ. ದೇವರಿಗೆ ಹೋರಾಟದಿಂದ ಬಿಡಿಸೋದಕ್ಕೆ ದೇವರಿಗೆ ಏನು ದೊಡ್ಡ ಕಷ್ಟ ಇಲ್ಲ. ದೇವರಿಗೆ ಇಕ್ಕಟ್ಟುಗಳಿಂದ ಬಿಡಿಸೋದಕ್ಕೆ ದೇವರಿಗೆ ಏನು ದೊಡ್ಡ ಕಷ್ಟ ಇಲ್ಲ. ಆದರೆ ಕಷ್ಟ ಏನು ಗೊತ್ತಾ? ನಾವು ಧೈರ್ಯವಾಗಿ ನಾವು ಆ ಪರಿಸ್ಥಿತಿಯ ಮೇಲೆ ಮಾತಾಡೋದಕ್ಕೆ ನಾವು ಕಷ್ಟಪಡ್ತಾ ಇದ್ದೇವೆ. ನಾವು ಕಷ್ಟಪಡ್ತಾ ಇರೋದ್ರಿಂದನೇ ಪ್ರತಿಕೂಲ ಬಂದಾಗ ಪ್ರತಿಕೂಲದ ಕುರಿತಾಗಿ ಹೆಚ್ಚಾಗಿ ಮಾತಾಡ್ತೇವೆ. ಹೋರಾಟ ಬಂದಾಗ ಹೋರಾಟದ ಕುರಿತಾಗಿ ಹೆಚ್ಚಾಗಿ ಮಾತಾಡ್ತೇವೆ. ರೋಗ ಬಂದಾಗ ರೋಗದ ಕುರಿತಾಗಿ ಹೆಚ್ಚಾಗಿ ಮಾತನಾಡ್ತೇವೆ. ವಿರೋಧಗಳು ಬಂದಾಗ ವಿರೋಧಗಳ ಕುರಿತಾಗಿ ಹೆಚ್ಚಾಗಿ ಮಾತಾಡ್ತೇವೆ. ನಮ್ಮ ವಿರುದ್ಧವಾಗಿ ದೊಡ್ಡ ಸೈನ್ಯ ಬಂದು ಮುಂದೆ ನಿಂತಾಗ ಸೈನ್ಯದ ಕುರಿತಾಗಿ ನಾವು ಹೆಚ್ಚಾಗಿ ದೊಡ್ಡದಾಗಿ ನಾವು ಮಾತಾಡ್ತೇವೆ. ಆದರೆ ದೇವರ ಮಕ್ಕಳು ಗಮನಿಸಿ, ಸೈನ್ಯದ ಕುರಿತಾಗಲ್ಲ ನಾವು ಮಾತಾಡಬೇಕಾಗಿರೋದು, ಹೋರಾಟದ ಕುರಿತಾಗಿ ಅಲ್ಲ ನಾವು ಮಾತಾಡಬೇಕಾಗಿರೋದು, ಪ್ರತಿಕೂಲದ ಕುರಿತಾಗಿ ಅಲ್ಲ ನಾವು ಮಾತಾಡಬೇಕಾಗಿರೋದು. ಈ ಪ್ರತಿಕೂಲ ನೀಗಿ ಹೋಗುತ್ತೆ ಎಂದು ಮಾತನಾಡುವ ಧೈರ್ಯ ನಮಗಿರಬೇಕು. ದೇವರ ವಾಕ್ಯದಲ್ಲಿ ಸಮರಿಯ ಪಟ್ಟಣದ ಸುತ್ತಲೂ ಈಗೋ ಶತ್ರುಗಳು ಬಂದು ಆವರಿಸಿಕೊಂಡಾಗ ಶಿಷ್ಯನ ಬಂದು ಆತನು ಎಲೀಷನ ಹತ್ರ ಓಡಿ ಬರ್ತಾ ಇದ್ದಾನೆ. ಓಡಿ ಬಂದು ಏನ್ ಮಾತಾಡ್ತಾ ಇದ್ದಾನೆ? ಅಯ್ಯೋ ಸ್ವಾಮಿ, ಶತ್ರುಗಳು ನಮ್ಮನ್ನು ಆವರಿಸಿಕೊಂಡಿದ್ದಾರೆ, ನಮ್ಮನ್ನು ಮುತ್ತಿಗೆ ಹಾಕಿದ್ದಾರೆ, ನಮ್ಮನ್ನು ಸೂರ್ಯ ಉದಯಿಸೋದ್ರೊಳಗಾಗಿ ನಮ್ಮನ್ನು ಇಲ್ಲದಂತೆ ಮಾಡಿಬಿಡ್ತಾರೆ. ಅಯ್ಯೋ, ನಾವು ಮುಗಿದು ಹೋದ್ವಿ. ಅವನು ಪ್ರಾಣ ಭಯದಿಂದ ಅವನು ಗೋಗರೀತಾ ಇದ್ದಾನೆ. ಕಾರಣ ಏನು? ಪರಿಸ್ಥಿತಿಯನ್ನು ಮಾತಾಡ್ತಾ ಇದ್ದಾನೆ. ಆದ್ರೆ ಎಲೀಷನ ಅವನನ್ನು ನೋಡಿಕೊಂಡು ಸುಲಭವಾಗಿ ಒಂದು ಮಾತನ್ನು ತಾನು ಹೇಳ್ತಾನೆ, ದೇವರೇ, ಕಾಣತಕ್ಕಂತೆ ಇವನ ಕಣ್ಣನ್ನು ತೆರೆ ಎಂಬುದಾಗಿ. ಜಸ್ಟ್ ಆತನ ಒಂದೇ ಒಂದು ಮಾತನ್ನು ಹೇಳಿದ, ಕಾಣತಕ್ಕಂತೆ ಇವನ ಕಣ್ಣನ್ನು ತೆರೆ. ಬೈಬಲ್ ಹೇಳ್ತದೆ, ಅವನ ಕಣ್ಣುಗಳು ತೆರೆಯಲ್ಪಟ್ಟಾಗ ಈಗ ಅವನಿಗೆ ಸೈನಿಕರೆಲ್ಲ ಕಾಣ್ತಾ ಇರೋದು, ಅಗ್ನಿಮಯವಾದಂಥ ರಥಗಳು
ಕುದುರೆಗಳು, ದೇವದೂತರುಗಳು ಈಗ ಪರ್ವತದ ಸುತ್ತಲೂ ನಿಂತಿರುವುದನ್ನು ಕಾಣ್ತಾ ಇದ್ದಾರೆ. ದೇವರ ಮಕ್ಕಳೇ ಗಮನಿಸಿ, ಈ ಪ್ರತಿಕೂಲ ನೀಗುತ್ತೆ ಎನ್ನುವ ಧೈರ್ಯ ನಿನಗಿದ್ದರೆ ಪ್ರತಿಕೂಲ ಅಲ್ಲ ನಿಮಗೆ ಕಾಣೋದು, ನಿಮಗೆ ಕಾಣೋದು ಬಿಡುಗಡೆ ಆಗಿರುತ್ತದೆ. ಸೋಲಲ್ಲ ನಿಮಗೆ ಕಾಣೋದು, ಆ ಸೋಲಿನ ಮೇಲೆ ದೇವರು ನಿಮಗಾಗಿ ಸಿದ್ಧ ಮಾಡಿದ ಜಯ ನೀವು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಯಾರಾದ್ರೂ ಬಾಯಿ ತೆರೆದು ನುಡಿಯೋದಕ್ಕೆ ಧೈರ್ಯ ಉಳ್ಳವರಾಗಿರಬೇಕು. ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿಗಳು ನೀಗಲ್ಪಡಲ್ಲ ಅಂತ ಹೇಳಿ ಲೋಕ ವಿಧಿ ಬರೆದಿದ್ರು, ನಿನ್ನ ಕುಟುಂಬ ವಿಧಿ ಬರೆದಿದ್ರು, ನಿನ್ನ ಮಕ್ಕಳು ಹೇಳಿದ್ರು, ನಿನ್ನ ಗಂಡನು ಹೇಳಿದ್ರು, ಯಾರೇ ಹೇಳಿದ್ರು, ನಿನಗೆ ಧೈರ್ಯ ಇದೆಯಾ? ನುಡಿಬೇಕು. ಯೇಸು ಸ್ವಾಮಿ ಹೇಳಿದ್ರು, ನೀವು ನುಡಿದ್ರೆ ಅದು ನಿಮ್ಮ ಮಾತನ್ನ ಕೇಳುವುದು. ನಿಮ್ಮ ಬಾಯಿಯಲ್ಲಿ ಸೋಲನ್ನ ನುಡಿಯಬಾರದು, ನಿಮ್ಮ ಬಾಯಿಯಲ್ಲಿ ನಕಾರಾತ್ಮಕವಾದದನ್ನ ನುಡಿಯಬಾರದು, ನಿಮ್ಮ ಬಾಯಿಯಲ್ಲಿ ಆಗಲ್ಲ, ಸಂಭವಿಸಲ್ಲ, ನಡೆಯಲ್ಲ ಎನ್ನೋದನ್ನ ಒಂದು ಕಾಲದಲ್ಲಿ ಹೇಳಬಾರದು. ನಿಮ್ಮ ಬಾಯಿಯಲ್ಲಿ ನುಡಿಬೇಕು. ಏನ್ ನುಡಿಬೇಕು? ಈ ಅತ್ತಿ ಮರ ಬುಡ ಸಹಿತವಾಗಿ ಕಿತ್ತುಕೊಂಡೋಗಿ ಸಮುದ್ರಕ್ಕೆ ಬೀಳುತ್ತೆ ಎಂದು ನೀವು ನುಡಿದರೆ, ನೀವು ನುಡಿದ ಮಾತನ್ನ ಆ ಅತ್ತಿ ಮರ ಕೇಳಲೇಬೇಕು. ಕಾರಣ ಏನಂದ್ರೆ, ನೀವು ನುಡಿದಿದ್ದು ಕರ್ತನಾದ ಯೇಸು ಕ್ರಿಸ್ತನ ಮೇಲಿಟ್ಟಂತ ನಂಬಿಕೆಯಿಂದ ನೀವು ನುಡಿದವರಾಗಿರೋದ್ರಿಂದ ಆ ಅತ್ತಿ ಮರ ಎಷ್ಟೇ ಆಳವಾಗಿ ಅದು ಬೇರೂರಿ ನಿಂತಿರುವುದಾದ್ರೂ ನೀವು ಧೈರ್ಯವಾಗಿ ನೀವು ನುಡಿದಾಗ, ನಂಬಿಕೆಯಿಂದ ನುಡಿದಾಗ, ದೇವರು ಮಾಡುತ್ತಾನೆ ಎಂದು ನೀವು ನುಡಿದಾಗ, ದೇವರ ವಾಕ್ಯ ಹೇಳುತ್ತೆ, ಅದು ನಿಮ್ಮ ಮಾತನ್ನ ಕೇಳಲೇಬೇಕು.